ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತು ಭಾನುವಾರ ಬೆಳಗ್ಗೆ ಟೈಮ್ ಬಂದು 8 ಆಗ್ತಾ ಬಂತು. ಸೊ ಇವತ್ತು NGO ಅಲ್ಲಿ ಬ್ರೇಕ್ಫಾಸ್ಟ್ ಸರ್ವಿಂಗ್ ಇದೆ. ಇವೆನ್ನಮ್ಮಲ್ಲ NGO. ಸೊ ಅಲ್ಲಿ ಹೋಗ್ತಾ ಇದ್ದೀವಿ, ಚಾಮರಾಜಪೇಟೆಗೆ ಹೋಗ್ಬೇಕು. ಜಿಯನ್ನು ಫುಲ್ ಮಕ್ಳು ಮೀಟ್ ಮಾಡಕ್ಕೆ ರೆಡಿ ಆಗಿದ್ದಾರೆ. ನಾವೇನ ಇಲ್ಲಿ ಹೋಗೋದಕ್ಕೆ ಒಂದು 45 ಮಿನಿಟ್ಸ್ ಆದ್ರೂ ಬೇಕು. 8:45 ಇದೆ, 8 ಕರೆಕ್ಟ್ ಆಗಿ ಬಿಟ್ಟಿದ್ದೀವಿ. 45 ಮಿನಿಟ್ಸ್ ಗಳಲ್ಲಿ ಹೋಗ್ತೀವಿ. ಸೊ NGO-ನ ಚಂದು ಮತ್ತೆ ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡು ಕಾಲೇಜ್ ಮುಗಿದ್ಮೇಲೆ ಸ್ಟಾರ್ಟ್ ಮಾಡಿದ್ದು. ಹಾಗೆ ಹೊಸಬ್ರು ಬಂದು ಇವಾಗ ಹಂಗೆ ನಡ್ಸ್ಕೊಂಡು ಜಾಯಿನ್ ಆಗಿ ಹೋಗ್ತಿದ್ದಾರೆ. ಎಷ್ಟು ಜನ ಸೇರ್ಕೊಂಡು ಸ್ಟಾರ್ಟ್ ಮಾಡಿದ್ರಿ ಚಂದು? ಸ್ಟಾರ್ಟಿಂಗ್ ಒಂದು 30-40 ಜನ. ಅಲ್ಲ, ನೀವು 30-40 ಜನ ಫ್ರೆಂಡ್ಸ್ ಸೇರ್ಕೊಂಡು ಸ್ಟಾರ್ಟ್ ಮಾಡಿದ್ರಾ? ಸ್ಟಾರ್ಟ್ ಮಾಡಿದ್ದು, ಆಮೇಲೆ ಫೌಂಡರ್ಸ್ ಆಗಿದ್ದು ಒಂದು 10 ಜನ. ಸ್ಟಾರ್ಟ್ ಮಾಡಿದ್ದು ಒಂದು 30-40 ಜನ ಸೇರ್ಕೊಂಡು ಸ್ಟಾರ್ಟ್ ಮಾಡಿದ್ದು. ಮತ್ತು ಫೌಂಡರ್ಸ್ ಆಗಿದ್ದು ಇವರು ಒಂದು 10 ಜನ ಫ್ರೆಂಡ್ಸು. ನಾವು ತುಂಬ ಸರಿ ಹೋಗಿದ್ವಿ. ಯೂಟ್ಯೂಬ್ ಸ್ಟಾರ್ಟ್ ಮಾಡೋಕೆ ಮುಂಚೆ ಏನೋ ಫಂಕ್ಷನ್ಸ್ ಎಲ್ಲ ಮಾಡಿದಾಗೆಲ್ಲ ಹೋಗ್ತಾ ಇದ್ವಿ. ಸೊ ಇವಾಗ ಸ್ವಲ್ಪ ಜಿಯನ್ನು ಊಟದ ಮೇಲೆ ಎಲ್ಲ ಕೆಲಸ ಅದು ಇದು ಕಡಿಮೆ ಆಗಿತ್ತು. ಅದಕ್ಕೆ ಎಷ್ಟೊಂದು ಜನ ತೋರಿಸಿಲ್ಲ, ತೋರಿಸಿ ಅಂತ ಕೇಳ್ತಿದ್ರಲ್ಲ, ಅದಕ್ಕೆ ಇವತ್ತು ಹೋಗ್ತಾ ಇದ್ದೀವಿ. ಇವತ್ತು ಹೋಗ್ಲೇಬೇಕು, ತೋರಿಸ್ಬೇಕು ಅಂತ, ಹಾಗೆ ಜಿಯನ್ನು ಕರ್ಕೊಂಡು ಹೋಗ್ಬೇಕು ಅಂತ. ಏಂಜಿ ಸೊ ಆನಿವರ್ಸರಿಗೇನು ಕೂಡ ನಾವೇ ಸ್ಪಾನ್ಸರ್ ಮಾಡಿದ್ವಿ ಬ್ರೇಕ್ಫಾಸ್ಟ್ಗೆಲ್ಲ. ಸೊ ಅವತ್ತು ಹೋಗೋದಕ್ಕೆ ಆಗಿರ್ಲಿಲ್ಲ, ಅಂದ್ರೆ ನೆಕ್ಸ್ಟ್ ಭಾನುವಾರ 6th ಮಾಡಿದ್ದು. ಅವತ್ತು ಸಿಸ್ಟರ್ದು ಇದಿತ್ತು ಸೀಮಂತ, ಅದಕ್ಕೆ ಹೋಗೋದಕ್ಕಾಗಿರ್ಲಿಲ್ಲ. ಇವತ್ತು ನಾವೇ ಮಾಡಿಸ್ತಿದ್ದೀವಿ. ಅದಕ್ಕೆ ಇವತ್ತು ಅಟ್ಲೀಸ್ಟ್ ಹೋಗೋಣ ಅಂತ. ಸೊ ನಾವೇ ಮಾಡಿಸ್ತಿರೋದ್ರಿಂದ 2 ಸರಿ ಮಾಡ್ಸೋಣ ಅಂತ ಅನ್ಕೊಂಡಿದ್ವಿ. ಜಿಯನ್ ಬರ್ಡೇದು ಮಾಡ್ಸಿರ್ಲಿಲ್ವಲ್ಲ, ಎಲ್ಲ ಸೇರಿಸಿ ಒಟ್ಟಿಗೆ ನಮ್ದು ಆನಿವರ್ಸರಿ ಸೇರಿಸಿ 2 ಸರಿ ನಾವೇ ಮಾಡ್ಸೋಣ ಅಂದ್ಬಿಟ್ಟು ಮಾಡಿದ್ದು. ಇವತ್ತು ನಮ್ದೇ ಇದೆ ಬ್ರೇಕ್ಫಾಸ್ಟ್ ಸರ್ವಿಂಗು, ಅದಕ್ಕೆ ಹೋಗ್ತಾ ಇದ್ದೀವಿ. ಸೊ ಎವ್ರಿ ಸಂಡೇ ಇರುತ್ತೆ ಹಿಂಗೆ ಬ್ರೇಕ್ಫಾಸ್ಟ್ ಸರ್ವ್ ಮಾಡೋದು. ಅದಕ್ಕೆ ಎಲ್ಲ ಬೇರೆಯವರು ಈ ತರ ಬಂದು ಸ್ಪಾನ್ಸರ್ ಮಾಡಿ ಅವರು ಕೂಡ ಮಾಡಿಸ್ತಾ ಇರ್ತಾರೆ. ಯಾರು ಬೇಕಾದ್ರೂ ಮಾಡ್ಬೋದು ಅಲ್ವಾ? ಯಾರು ಬೇಕಾದ್ರೂ ಮಾಡ್ಬೋದು. ಪ್ರತಿ ವಾರನೂ ಬ್ರೇಕ್ಫಾಸ್ಟ್ ಸರ್ವಿಂಗು ಬೇರೆ ಕಡೆ ಇರುತ್ತೆ, ಒಂದೇ ಕಡೆ ಇರಲ್ಲ. So happy, huh? You know who's this? Uncle Joy. Up and down. ಫ್ರೆಂಡ್ಸ್, ಸೊ ಇವಾಗ ಬ್ರೇಕ್ಫಾಸ್ಟ್ ಎಲ್ಲ ಮುಗೀತು, ಸರ್ವ್ ಮಾಡಿದ್ದು. ಇವಾಗ ಜಿಯನ್ ಮಾಲ್ಗೆ ಹೋಗ್ಬೇಕಂತೆ. ಎಲ್ಲಿ ಹೋಗ್ಬೇಕು ಚಿನ್ನಿ ನೀನು? ಲೆಟ್ಸ್ ಗೋ ಮಾಲ್ ಅಂತಿದ್ದಾನೆ. ಅದಕ್ಕೆ ಇಲ್ಲೇ ಮಂತ್ರಿ ಮಾಲ್ಗೆ ಹೋಗೋಣ ಅಂತ. ಇನ್ನು ಓಪನ್ ಆಗಿರಲ್ವೇನೋ ಚಂದು? 10:05 ಆಗಿರುತ್ತೆ, 10:30 ಓಪನ್ ಆಗಿರುತ್ತೆ ಅಂತ ಅನ್ಕೊಂಡಿದೀವಿ. 11 ಹಂಗ್ ಓಪನ್ ಆಗತ್ತೆ. ಸೊ ಹೇಗೂ ಬಂದಿದ್ವಲ್ಲ, ಹೋಗ್ಬಿಟ್ಟು ಹೋಗೋಣ ಅಂತ. ಏನ್ ಜಿಯೋ ಹಾಗೆ ಅಲ್ಲಿ ಹೋಮ್ ಟೌನ್ ಅಲ್ಲಿ ಹೋಗಿ ಸೋಫಾಗಳೆಲ್ಲ ಏನ್ ರೇಟ್ ಇದೆ ಅಂತ ಸುಮ್ಮನೆ ಹಂಗೆ ನೋಡ್ಕೊಂಡು ಹೋಗೋಣ ಅಂತ. ನೆಕ್ಸ್ಟ್ ಹೊಸ ಮನೆಗೆ ಹೋದ್ಮೇಲೆ ಬೇಕಾಗತ್ತಲ್ಲ,
ಫ್ರೆಂಡ್ಸ್ ಬಂದ್ವಿ, ಇನ್ನೂ ಓಪನ್ ಆಗಿಲ್ಲ ಒಂದೊಂದು. ಅದಕ್ಕೆ ಕಾಫಿ ಕುಡಿಯೋಣ ಅಂತ ಕುಡಿತಿದ್ದೀವಿ. ಕಲ್ಮನೆ ಕಾಫಿಲಿ. ಕಲ್ಮನೆ ಕರೆಕ್ಟಾ? ಕಲ್ಮನೆ. ನಮ್ಮವ್ರು ನೋಡಿದ್ರಲ್ಲ ಏನು ಮಾಡ್ತಿದ್ದಾರೆ ಅಂತ. ಚಂದು ಫ್ರೆಂಡು ಕೂಡ ಅಕಸ್ಮಾತಾಗಿ ಸಿಕ್ಕಿದ್ರು. ಸೊ ಅವರು ಇವರೆಲ್ಲ ಒಟ್ಟಿಗೆ ಸೇರ್ಕೊಂಡು ಅವಾಗಲ್ಲ ಜಾಯ್ ಇದ್ರು. ಸೊ ಅವಾಗ ಒಟ್ಟಿಗೆ ಸೇರ್ಕೊಂಡು ಸ್ಟಾರ್ಟ್ ಮಾಡಿದ್ರು. ಅಕಸ್ಮಾತಾಗಿ ಸಿಕ್ಕಿದ್ರು. ಜಿಯನ್ ಏನು ಫುಲ್ ಆಟ ಆಡ್ತಿದ್ದ. ಜಿಯನ್ ಏನು ಎಂಜಾಯ್ ಮಾಡ್ಬಿಟ್ಟಿದ್ದವ್ರು. ಅವ್ರ ಅಂಕಲ್ ಜಾಯ್ ಅಂತ ಹೇಳ್ಕೊಟ್ರೆ ಅಂಜಾಯ್ ಅಂತ. ಏನು ಮಂಜಾಯಲ್ಲಿ ಏನ್ ಮಾಡ್ತಿದ್ದೆ ಅಂಕಲ್ ಜಾಯ್ ಜೊತೆ? ದೋಸೆ ತಿಂದ. ಓಕೆ, ಆಮೇಲೆ ಅಂಕಲ್ ಜಾಯ್ ಜೊತೆ ದೋಸೆ ತಿನ್ನಂತೆ. ಆಮೇಲೆ ಕಾಫಿನೂ ಕುಡಿದ್ವಿ, ಅದನ್ನು ಹೇಳ್ತೀನಿ. ಆಮೇಲೆ ವಾಟರು ಕುಡ್ದ, ಅದನ್ನೇ ಹೇಳ್ತಿದ್ದಾನೆ. ಎಲ್ಲ ಹೇಳ್ತಿದ್ದಾನೆ, ಏನೇನು ಮಾಡ್ದ ಅವ್ರ ಜೊತೆ ಅದನ್ನೆಲ್ಲ ಹೇಳ್ತಿದ್ದಾನೆ. ಅವನಪ್ಪ ಹೇಗಿದೆ? ಚೆನ್ನಾಗಿದೆ ಫಿಲ್ಟರ್ ಕಾಫಿ. ಸೊ ನನಗೆ ಈ ಥರ ಕಪ್ಪಲ್ಲಿ ಕುಡಿಯೋದು ಅಂದರೆ ಸಿಕ್ಕಾಬಿಟ್ಟೆ ಇಷ್ಟ. ಗೊತ್ತಿಲ್ಲ ಯಾಕೆ ಅಂತ. ಸೊ ಒಂದು 2-3 ನೋಡಿದ್ವಿ ಹೋಮ್ ಟೌನಲ್ಲಿ. ಅಲ್ಲಿ ಜಾಸ್ತಿ ಎಲ್ಲ ವೀಡಿಯೋ ಮಾಡೋಕ್ಕೆ ಬಿಡಲಿಲ್ಲ, ಒಂಚೂರು ಮಾಡಿಕೊಂಡೆ. ಸೊ ಇಲ್ಲಿ ಹೋಮ್ ಸೆಂಟರ್ ಇದೆ, ಅಲ್ಲಿ ಹೋಗ್ತಾ ಇದ್ದೀವಿ ನೋಡೋಣ ಅಂತ. ಜಿಯನ್ ಅರ್ಧ ಪೋಲಿನೇ ಮಾಡ್ತಾನೆ, ಅವ್ನು ಹಿಡಿಯೋದೇ ಆಗುತ್ತೆ. ಏನೇ ನೋಡೋಕೆ ಹೋದ್ರು ಅವ್ನು ಹಿಡಿಯೋದೇ ಆಗುತ್ತೆ ನಮಗೆ. ನೋಡಿ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಸೊ ನೆನ್ನೆ ಸ್ವಲ್ಪ ಬ್ಲಾಗ್ ಮಾಡಿದೆ. NGOಗೆ ಹೋಗಿದ್ವಿ ಅಲ್ಲಿ. ಸೊ ಅಲ್ಲಿ ಮಾತಾಡ್ಕೊಂಡು ಮಾಡೋಕ್ಕಾಗಲ್ಲ ಒಳಗಡೆ, ಯಾಕೆಂದರೆ ಮಕ್ಕಳೆಲ್ಲ ಊಟ ಮಾಡ್ತಿರ್ತಾರೆ. ಸೊ ಅವ್ರ ಮುಂದೆ ಮಾತಾಡಿಕೊಂಡು ಬ್ಲಾಗ್ ಮಾಡೋದಕ್ಕಾಗಲಿಲ್ಲ. ಸೊ ಅದಾದಮೇಲೆ ಮಾಲ್ಗೆ ಹೋಗಿದ್ವಿ. ಸ್ವಲ್ಪ ಫರ್ನಿಚರ್ಸ್ ಎಲ್ಲ ನೋಡಿದ್ವಿ, ಏನೇನು ಆಫರ್ಸ್ ಇದೆ. ಸೊ ನಮಗೆ ಆಲ್ಮೋಸ್ಟು ಮೇ ಬಿ ಇನ್ನೂ ಇಂಟೀರಿಯರ್ಸ್ ಎಲ್ಲ ನಡೀತಿರೋದ್ರಿಂದ ಮೇ ಬಿ ಈ ಇಯರ್ ಹೋಗೋದಕ್ಕಾಗಲ್ಲ. ನೆಕ್ಸ್ಟ್ ಇಯರ್ ಅಂದರೆ ಜಾನ್ನಲ್ಲಿ ಹೋಗ್ಬೋದೇನೋ, ಯಾಕೆಂದರೆ ಇನ್ನೂ ಸ್ವಲ್ಪ ಕೆಲಸ ಜಾಸ್ತಿನೇ ಇದೆ. ನೆಕ್ಸ್ಟ್ ಟೈಮ್ ಹೋದಾಗ ನಾನು ಮನೆ ಹತ್ರ ತೋರಿಸ್ತೀನಿ ಏನೇನು ಕೆಲಸ ಆಗಿದೆ ಅಂತ. ಇನ್ನೂ ಸ್ವಲ್ಪ ಆಗಲಿ ಆಮೇಲೆ ತೋರಿಸೋಣ ಅಂತ ನಾನು ಇನ್ನೂ ತೋರಿಸಿಲ್ಲ ಅಷ್ಟೇ. ಸೊ ಹೋಗ್ತಾನೆ ಇರ್ತೀವಿ ದಿನ ಬಿಟ್ಟು ದಿನ. ಬಟ್ ಸ್ವಲ್ಪ ಆದಮೇಲೆ ತೋರಿಸಿದ್ರೆ ನಿಮಗೂ ಐಡಿಯಾ ಬರುತ್ತೆ ಅಂತ ಸ್ವಲ್ಪ ಆದಮೇಲೆ ತೋರಿಸ್ತೀನಿ. ಫರ್ನಿಚರ್ಸ್ ಎಲ್ಲ ನೋಡಿದ್ವಿ, ಎಲ್ಲ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಇದೆ. ಗೊತ್ತಿಲ್ಲ ಎಲ್ಲ ಹೇಗೆ ಮ್ಯಾನೇಜ್ ಮಾಡ್ತೀವಿ ಅಂತ ನೋಡೋಣ. ಅದಾದಮೇಲೆ NGO ನೇಮ್ ಕೇಳಿದ್ರೆ ನಾನು ಹಾಕಿರ್ತೀನಿ. NGO ನೇಮು ನೋಡಿ ಗೂಗಲಲ್ಲಿ ಸರ್ಚ್ ಮಾಡಿದ್ರೆ ಸಿಗುತ್ತೆ. ಫೌಂಡರ್ ಚಂದು ಅಂತ ಕೂಡ ಬರುತ್ತೆ, ನೋಡ್ಬೋದು ನೀವು. ಇವಾಗ ನೆಕ್ಸ್ಟ್ ಡೇ ಇದು ಮಂಡೇ. ಲಂಚ್ ಪ್ರಿಪೇರ್ ಮಾಡ್ತಾಯಿದ್ದೆ. ಲಂಚಲ್ಲಿ ನಾನು ನುಗ್ಗೆಕಾಯಿ ಸಾಂಬಾರು ಮಾಡ್ತಾಯಿದ್ದೆ. ಹಾಗೆ ಹೇಳ್ಕೊಂಡು ಮಾಡೋಣ ಅಂತ. ರಮ್ಯಾ, ನಿಮ್ಮ ರೆಸಿಪಿ ಸಿಂಪಲ್ ಆಗಿರುತ್ತೆ, ನಾವು ಒಂದೊಂದ್ಸರಿ ಮನೇಲಿ ಟ್ರೈ ಮಾಡ್ತೀರಾ ಅಂತ ಸ್ವಲ್ಪ ಜನ ಕೇಳ್ತೀರಾ, ಅದಕ್ಕೆ ಎಲ್ಲ ರೆಡಿ ಮಾಡಿ ಇಟ್ಬಿಟ್ಟಿದ್ದೀನಿ. ತರಕಾರಿಗಳೆಲ್ಲ ಕಟ್ ಮಾಡಿದ್ದೀನಿ, ಬೇಳೆ ಎಲ್ಲ ತೊಳೆದು ಹಾಕಿದ್ದೀನಿ. ಸೊ ಅದು ಸ್ವಲ್ಪ ಫಸ್ಟು ಒಂದು ವಿಸಲ್ ಬಸ್ಕೊಂಡು ಆಮೇಲೆ ನುಗ್ಗೆಕಾಯಿ ಹಾಕ್ತೀನಿ ನಾನು. ಒಂದು 2-3 ವಿಸಲ್ ಬಂದಮೇಲೆ ಬೇಳೆ ಚೆನ್ನಾಗಿ ಬೇಯಬೇಕು, ವೆಜಿಟೇಬಲ್ಸ್ ಎಲ್ಲ. ಸೊ ವೆಜಿಟೇಬಲ್ಸ್ ಏನೂ ಹಾಕಿಲ್ಲ ಇವತ್ತು ಕ್ಯಾರೆಟ್ ಮತ್ತು ಬೀನ್ಸ್ ಬೇಳೆ ಹಾಕಿದ್ದೀನಿ. ಅದ್ರ ಜೊತೆ ನುಗ್ಗೆಕಾಯಿ ಕಟ್ ಮಾಡಿ ಇಟ್ಟಿದ್ದೀನಿ. ಕಾಯಿ ಮತ್ತು ಟೊಮ್ಯಾಟೊ ನಾನು ಸ್ವಲ್ಪ ರುಬ್ಕೊತೀನಿ, ಸಾಂಬಾರು ಚೆನ್ನಾಗಾಗುತ್ತೆ. ಸಾಂಬಾರು ಪುಡಿ ಅಮ್ಮ ಅಲ್ಲಿಂದ ಊರಿನ ಮಾಡಿ ಕಳಿಸ್ತಾರೆ. ಸೊ
ಸೊ ಅದೇ ಇದೆ. ಮಟನ್ ಸಾಂಬಾರ್ ಪುಡಿ ಮತ್ತು ಬೇಳೆ ಸಾಂಬಾರ್ ಪುಡಿ ಎರಡು ಅಮ್ಮ ಅಲ್ಲಿಂದ ಮಾಡಿ ಕಳಿಸ್ತಾರೆ. ಸೊ ಮಟನ್ ಸಾಂಬಾರ್ ಅಂದರೆ ಚಿಕನ್ ಮಟನ್ಗೆಲ್ಲ ಒಂದು ಸಾಂಬಾರ್ ಪುಡಿ ಯೂಸ್ ಮಾಡ್ತೀನಿ. ಅದು ಬಿಟ್ಟರೆ ಈ ಥರ ವೆಜಿಟೇಬಲ್ಸ್ ಏನೇ ಸಾಂಬಾರು ಮಾಡಿದ್ರು ಇದನ್ನ ಯೂಸ್ ಮಾಡ್ತೀನಿ, ಬೇಳೆ ಸಾಂಬಾರ್ ಪುಡಿ. ಸೊ ಕಾಯಿ ತುರಿ ಸ್ವಲ್ಪ ಹಾಕೊತೀನಿ, ಆಮೇಲೆ ಟೊಮೆಟೊ, ಇದಕ್ಕೇನೆ ಸಾಂಬಾರ್ ಪುಡಿ ಹಾಕೊತೀನಿ. ಸೊ ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ ರುಬ್ಕೊಳ್ಳೋದಕ್ಕೆ, ನೀರು ಹಾಕಬೇಕು. ಆಮೇಲೆ ಅದನ್ನ ಹೇಳಿಲ್ಲ ಮದ್ಕೊಂಡ್ಬಿಟ್ರೆ ಆಮೇಲೆ ನೀರು ಹಾಕ್ತೆ ಹೇಗೆ ರುಬ್ಬಿದ್ರಿ ಅಂತ ಕೇಳ್ತೀರಾ. ಹಾಕೊತೀನಿ ಇವಾಗ. ಸೊ ವೆಜಿಟೇಬಲ್ಸು ಬೇಳೆ ಎಲ್ಲ ಇದರಲ್ಲಿ ಇದೆ. ಇವಾಗ ಉಪ್ಪು ಹಾಕ್ತಿದ್ದೀನಿ. ಸೊ ಹುಣಸೆ ಹಣ್ಣು ಅಷ್ಟೇ ಊರಿಂದನೇ ಅದನ್ನೆಲ್ಲ ಫುಲ್ಲು ಬಿಲ್ಲೆ ಮಾಡಿ ಈ ಥರ ಕಳಿಸ್ತಾರೆ. ನಾನು ಅಂಗಡಿ ತಗೊಳ್ಳಲ್ಲ ಹುಣಸೆ ಹಣ್ಣು, ಯಾವಾಗಲೂ ಊರಿಂದನೇ ನನಗೆ ಅದೇ ಇಷ್ಟ ಆಗೋದು. ಸೊ ಸ್ವಲ್ಪ ನೀರಲ್ಲಿ ನೆನೆಸ್ಕೊಂಡು ಆ ನೀರನ್ನ ಹಾಕ್ತೀನಿ. ಸೊ ಇದೊಂದು 3-4 ವಿಸಲ್ ಬಿಡ್ತೀನಿ. ಆಮೇಲೆ ಮತ್ತೆ ಒಗ್ಗರಣೆ ಹಾಕಿ ನುಗ್ಗೆಕಾಯಿ ಹಾಕಿ ಮತ್ತೆ ಸ್ವಲ್ಪ ಇನ್ನೊಂದು ವಿಸಲ್ ಬಡ್ಸ್ಕೊತೀನಿ, ಚೆನ್ನಾಗಾಗುತ್ತೆ ಸಾಂಬಾರು. ಸೊ ಇವಾಗ ಇದಕ್ಕೆ ಒಗ್ಗರಣೆ ಹಾಕ್ತಿದ್ದೀನಿ. ಒಗ್ಗರಣೆಗೆ ನಾನು ಸ್ವಲ್ಪ ಆಯಿಲ್ ಎಲ್ಲ ಹಾಕಿಟ್ಕೊಂಡಿದ್ದೀನಿ, ಸ್ವಲ್ಪ ಸಾಸಿವೆ, ಅದ್ರ ಜೊತೆಗೆ ಸ್ವಲ್ಪ ಜೀರಿಗೆ, ಬೆಳ್ಳುಳ್ಳಿ ಎಲ್ಲ ಸಿಪ್ಪೆ ಎಲ್ಲ ತೆಗೆದಿಟ್ಕೊಂಡಿದ್ದೀನಿ. ಅದು ಸ್ವಲ್ಪ ಚಿಟಪಟ ಅಂತ ಸೌಂಡ್ ಬಂದಮೇಲೆ ಹಾಕೋದು. ಮೆಣಸಿನ್ಕಾಯಿ, ಕರ್ಬೇವಿನ ಸೊಪ್ಪು, ಇವಾಗ ನುಗ್ಗೆಕಾಯಿ ಹಾಕ್ತಿದ್ದೀನಿ. ಹಾಗೆ ಕುದಿಸ್ಬೋದು. ಸೊ ನಾನೇನು ಮಾಡ್ತೀನಿ ಅಂದರೆ ನುಗ್ಗೆಕಾಯಿ ಹಾಕ್ಬಿಟ್ಟು ಇನ್ನೊಂದು ವಿಸಲ್ ಬರ್ಸ್ಕೊಂಡ್ಬಿಡ್ತೀನಿ, ಚೆನ್ನಾಗಿರುತ್ತೆ. ಲಾಸ್ಟಲ್ಲಿ ಒಗ್ಗರಣೆ ಹಾಕೋಬೋದು, ಬಟ್ ನಾನು ಈ ಥರ ಮಾಡ್ಕೊತೀನಿ.